ಎಲ್ಲರಿಗೂ ಶುಭ ಮಧ್ಯಾಹ್ನ. ಇದು ಇವತ್ತಿನ ಆಫ್ಟರ್ನೂನ್ ಬ್ಲಾಗ್. ಇದರಲ್ಲಿ ನಾನು ಚಿಕನ್ ಕಿಡ್ನಿ ರೆಸಿಪಿ ಹೇಗೆ ಮಾಡೋದು ಅಂತ ಸಿಂಪಲ್ ವೇಲಿ ಹೇಳ್ಕೊಡ್ತೀನಿ. ಇದಕ್ಕೇನು ಯಾವುದೇ ಥರ ಖಾರ ರುಬ್ಬೋ ಹಾಗೆ ಏನೂ ಇಲ್ಲ. ಜಸ್ಟ್ ಮಸಾಲೆಗಳು ನಮ್ಮ ಹತ್ರ ಇರೋಂಥ ಮಸಾಲೆಗಳು ಹಾಕಿ ಈಸಿಯಾಗಿ ಮಾಡ್ಕೊಳ್ಳೋದು. ಇದಕ್ಕಿಂತ ಮುಂಚೆ ಕಿಡ್ನಿ ಕೊಟ್ಟಿರ್ತಾರಲ್ಲ, ಅದನ್ನು ನಾವು ಮೇಕ್ ಇಂಟು ಸ್ಮಾಲ್ ಪೀಸ್ ಅಂತೇಳಿದ್ರೆ ಸಣ್ಣ ಸಣ್ಣ ಪೀಸ್ ಮಾಡ್ಕೊಡೋದ್ರಿಂದ ನಾವು ಮಸಾಲೆ ಹಾಕಿದಾಗ ಅದನ್ನು ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಡುತ್ತೆ. ಸೊ ಅದು ಆವಾಗ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಸೊ ಇದನ್ನು ಮಾಡೋಕ್ಕೆ ಏನೇನು ಐಟಮ್ ನಾನು ತೊಗೊಂಡಿದ್ದೀನಿ ಅಂದರೆ 2 ಟೊಮೊಟೊ, 2 ಈರುಳ್ಳಿ, ಅದಾದಮೇಲೆ 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರ ಹೇಗೆ ಬೇಕೋ ಹಾಗೆ ತೊಗೊಳ್ಳಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸೊ ಇದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಎಲ್ಲ ಥರ ಮಸಾಲೆಗಳು ನಾನು 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ನಿಮಗೆ ಹೇಗೆ ಬೇಕು ಖಾರ ಅಷ್ಟಕ್ಕೆ ತೊಗೋಬೋದು. ಸೊ 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಖಾರ ಪುಡಿ, ಹಾಗೆ ಅರಿಶಿನ ಪುಡಿ ಮತ್ತು ಜೀರಿಗೆ ಪುಡಿ, ಇಷ್ಟನ್ನು ನಾನು 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ನಿಮಗೆ ಯಾವ ಥರ ಬೇಕು ಮಸಾಲ ಆ ಥರ ತೊಗೋಬೋದು. ನಾನು ಕಮ್ಮಿ ತೊಗೊಂಡಿದ್ದೀನಿ. ನೆಕ್ಸ್ಟು ನಾನು ಅಡುಗೆಗೆ ಎಲ್ಲನೂ ಯೂಸ್ ಮಾಡೋದು ಆಲಿವ್ ಆಯಿಲ್. ಸೊ ಇದು ಸ್ವಲ್ಪ ಹೆಲ್ತಿಗೆ ಒಳ್ಳೆಯದು ಅಂತ ನಾನು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡ್ಬಂದಿದ್ದೀನಿ. ನೆಕ್ಸ್ಟು ನಾನು ಏನು ಕಿಡ್ನಿನ ಸ್ಮಾಲ್ ಪೀಸ್ ಮಾಡಿದ್ದೋ ಅದನ್ನು ಆಯಿಲಲ್ಲಿ ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಹಿಂಗೆ ಫ್ರೈ ಮಾಡ್ಕೊಡೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ, ಸ್ವಲ್ಪ ಬೇಗನೆ ಸಹ ಬೇಯುತ್ತೆ. ಇದಕ್ಕೆ ಸ್ವಲ್ಪ ಅಂದರೆ 2 ಟೇಬಲ್ ಸ್ಪೂನು ಉಪ್ಪು ಹಾಕಿ ನೀಟಾಗಿ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇನ್ನೂ ಬೇಗ ಇದು ಬೇಯುತ್ತೆ. ಈಗ ಚೆನ್ನಾಗಿ ಬೇಯೋವರೆಗೂ ನಾನು ಪಕ್ಕದ ಒಂದು ಗ್ಯಾಸಲ್ಲಿ ಇದಾಕೊತೀನಿ, ಅನ್ನ ಮಾಡ್ಕೊತೀನಿ. ನಾನು ಯಾವಾಗಲೂ ಕರೆಕ್ಟಾಗಿ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನ ಮಾತ್ರ ನಾನು ಅಕ್ಕಿನ ಹಾಕೋತೀನಿ. ಕರೆಕ್ಟಾಗಿ ನಾನು ಒಂದು ಗ್ಲಾಸ್ ಇಟ್ಕೊಂಡಿದ್ದೀನಿ. ಇದನ್ನು ಪರ್ ಗ್ಲಾಸ್ ಅಂತ ಹೇಳಿದ್ರೆ ಪರ್ ಪರ್ಸನ್ಗೆ ನಾನು 2 ಗ್ಲಾಸ್ ಥರ ಡಿವೈಡ್ ಮಾಡಿ ಹಾಕ್ಕೊತೀನಿ. ಅದಾದ್ರಿಂದ ನಾನು ರೈಸ್ ಕರೆಕ್ಟಾಗಿ ಆಗಿಂದಾಗೆ ಖಾಲಿ ಆಗುತ್ತೆ. ಸೊ ಇದು ಇನ್ನು ಈವ್ನಿಂಗ್ ಏನೂ ಉಳಿಯೋಲ್ಲ. ಈವ್ನಿಂಗ್ ಅದನ್ನು ಮತ್ತೆ ವೇಸ್ಟ್ ಮಾಡೋದೇನಕ್ಕೆ ಅಂತ ನಾನು ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದನ್ನಾಗಲೇ ಅಂದರೆ ತಿಂದು ಖಾಲಿ ಮಾಡಿಬಿಡ್ತೀವಿ. ಇಲ್ಲಾಂದರೆ ಮತ್ತೆ ಈವ್ನಿಂಗ್ ಅದನ್ನು ತಿನ್ನೋಕ್ಕೆ ಕಷ್ಟ ಆಗುತ್ತಲ್ಲ, ಸುಮ್ಮನೆ ವೇಸ್ಟ್ ಎಲ್ಲ ನಮ್ಮ ಮನೆಯವ್ರಿಗೂ ಇಷ್ಟ ಆಗೋಲ್ಲ. ಅದಕ್ಕೆ ಕರೆಕ್ಟಾಗಿ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟೇ ಮಾಡ್ತೀನಿ. ನನಗಂತೂ ಮಾರ್ನಿಂಗ್, ಈವ್ನಿಂಗ್ ಮತ್ತು ನೈಟ್ 3 ಟೈಮು ನಾನು ರೈಸೇ ಪ್ರಿಪೇರ್ ಅಂದರೆ ನನಗೆ ಇಷ್ಟ, ಅದನ್ನೇ ಪ್ರಿಪೇರ್ ಮಾಡ್ಕೊತೀನಿ. 3 ಟೈಮ್ಸು ನನಗೆ ರೈಸಲ್ಲೇ ಯಾವುದೇ ರೆಸಿಪಿ ಇರ್ಬೋದು, ನಾನು ರೈಸಲ್ಲೇ ಮಾಡ್ಕೊಳ್ಳೋದ್ರಿಂದ ನಂಗೆ ರೈಸ್ ಊಟ ಮಾಡಿದ್ರೆ ಸಹ ನಾನು ಫುಲ್ ಆಗಿದ್ದೀನಿ ಅನ್ನೋ ಫೀಲ್ ಆಗುತ್ತೆ. ಅದನ್ನು ಚಪಾತಿ, ರೊಟ್ಟಿ ನನಗೆ ಆ ಥರ ಎಲ್ಲ ನನಗೆ ಊಟ ಮಾಡೋಕ್ಕಾಗಲ್ಲ. ಯಾಕೆಂದರೆ ನನಗೆ ಅದಷ್ಟು ಊಟ ಮಾಡಿದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಸೊ ನಾನು 3 ಟೈಮ್ಸು ರೈಸೇ ಹಾಕ್ಕೊತೀನಿ. ಸೊ ನಿನ್ನೆ ನೈಟ್ ಮಾಡಿದಂಥ ಸೊಪ್ಪು ಸಾಂಬಾರು ಸ್ವಲ್ಪ ಹಾಗೆ ಇತ್ತು, ಪಾಲಕ್ ದಾಲ್ ಹಾಕಿ ಮಾಡಿದ್ದೆ. ಈಗ ನಾನು ಅನ್ನನ ಕುಕ್ಕರಲ್ಲಿ 2 ವಿಷಲ್ಸ್ ಹಾಕ್ತೀನಿ, ಬೇಗ ಅನ್ನ ಆಗಿಬಿಡುತ್ತೆ. ಸೊ ಪಕ್ಕದಲ್ಲಿ ನಾನಿಟ್ಟಿದ್ದಂತಹ ಕಿಡ್ನಿ ಚೆನ್ನಾಗಿ ಈಗ ಬಾಯ್ಲ್ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಈ ಥರ ನಾವು ಕುದಿಸ್ಕೊಬೇಕು. ಚೆನ್ನಾಗಿ ಕುದಿದ ಮೇಲೆ ನಾವು ಇದನ್ನು ಪಕ್ಕದ ಸ್ಟವಲ್ಲಿ ಇಟ್ಕೊಂಡು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಈ ಕುಕ್ಕರಿಗೆ ನಾನು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ನ ನಾನು ಜಾಸ್ತಿ ಯೂಸ್ ಮಾಡೋಲ್ಲ, ಯಾಕೆಂದರೆ ಚಿಕನಲ್ಲೇ ಅದು ಆಯಿಲಿ ಇರುತ್ತಲ್ಲ, ಅದಕ್ಕೆ ನಾನು ಆದಷ್ಟು ಕಮ್ಮಿನೇ ಆಯಿಲ್ ಯೂಸ್ ಮಾಡ್ತೀನಿ. ಸೊ ನಾನು ಈ ಕಟ್ ಮಾಡ್ಕೊಂಡಿದ್ದಂಥ ಆನಿಯನ್ ಮತ್ತು ಗ್ರೀನ್ ಚಿಲ್ಲೀಸ್ ಹಾಕ್ಕೊಂಡು ಒಂದು 1 ಮಿನಿಟ್ವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇದ್ರ ಜೊತೆನೇ ನಾವು ಫ್ರೈ ಮಾಡ್ಕೋಬೇಕಾದ್ರೇ ನಾವು ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟ್ ಇತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ನಾವು ಜಾಸ್ತಿ ಇದು ಉರಿ ಕೊಡಬಾರ್ದು, ಏಕೆಂದರೆ ಬೇಗ ಬೆಂದೋಗ್ಬಿಟ್ಟು ಬೇಗ ಸೀದೋಗಿರೋಂಥ ಸ್ಮೆಲ್ ಬರುತ್ತೆ. ಆದಷ್ಟು ಕಮ್ಮಿನೇ ಇಟ್ಕೊಂಡು ಗ್ಯಾಸ್ನ ಮಾಡಬೇಕಾಗುತ್ತೆ. ಕಮ್ಮಿಲೇ ಇದು ಮಾಡಿದ್ರೆ ಇದು ಅಷ್ಟು ಬೇಗ ಸಿಟ್ಟು ವಾಸನೆ ಬರೋದಿಲ್ಲ. ಎಲ್ಲರೂ ಆಲ್ಮೋಸ್ಟ್ ತುಂಬ ಜನ ಬೇಗ ಬೇಯಲಿ ಅಂದ್ಬಿಟ್ಟು ಜಾಸ್ತಿ ಕೊಟ್ಬಿಟ್ರೆ ಅದು ಬೇಗ ಸೀದು ಸ್ಮೆಲ್ ಬರುತ್ತೆ. ಚೆನ್ನಾಗಿ ಇದಾದಮೇಲೆ ಫ್ರೈ ಆದಮೇಲೆ ನಾನು 2 ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಹಾಕ್ಕೊಂಡಾಗ ನಾನು ಏನೇನು ಮಸಾಲೆಗಳು ತೊಗೊಂಡಿದ್ದೆ, ಚಿಲ್ಲಿ ಪೌಡರ್, ಗರಂ ಮಸಾಲ, ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಆಯಿಲ್ ಬಿಡೋವರೆಗೂ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಹಸಿ ವಾಸನೆ ಅದರದ್ದು ಎಲ್ಲ ಹೋಗಿ, ಯಾವಾಗಲೂ ಅಷ್ಟೇ ನಾವು ಈ ಥರ ಮಸಾಲೆ ಎಲ್ಲ ಹಾಕಬೇಕಾದ್ರೆ ನಾವು ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಇದು ಮಾಡಬೇಕು. ಇಲ್ಲ ಅಂತೇಳಿದ್ರೆ ಈ ಮಸಾಲೆ ಏನಿರುತ್ತೋ ಅದು ಸೀದು ಸ್ಮೆಲ್ ಬಂದು ಅಷ್ಟು ಟೇಸ್ಟ್ ಚೆನ್ನಾಗಿ ಬಂದಿರಲ್ಲ. ಸೊ ನಾನು ಕಿಡ್ನಿನ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ನೋ ಅದನ್ನು ಈಗ ಕುಕ್ಕರಿಗೆ ಸೇರಿಸ್ತಾ ಇದ್ದೀನಿ. ಸೊ ನಿಮಗೆ ಎಷ್ಟು ಕ್ವಾಂಟಿಟಿ ವಾಟರ್ ಬೇಕು, ನಿಮಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ.
ನಿಮಗೆ ಜಾಸ್ತಿ ತಿಕ್ಕಾಗಬೇಕು ಗ್ರೇವಿ ಅಂತೇಳಿದ್ರೆ ನೀರು ಹಾಕಬೇಡಿ. ನಿಮಗಿಲ್ಲ ನಮಗೆ ಸ್ವಲ್ಪ ಜಾಸ್ತಿ ಮೆಂಬರ್ಸ್ ಇದ್ದಾರೆ, ಸ್ವಲ್ಪ ನೀರಾಗಿರಲಿ ಅಂದರೆ ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ನಮಗೂ ಅಷ್ಟು ತಿಕ್ಕಾಗಿದ್ದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಬರುತ್ತೆ, ಡೈಜೆಷನ್ ಪ್ರಾಬ್ಲಮ್ ಬರುತ್ತೆ ಅಂತ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ತಾ ಇದ್ದೀನಿ. ಜಸ್ಟ್ 3 ವಿಜಿಲ್ ಹೊಡ್ಸಿದ್ರೆ ಸಾಕು. ಚೆನ್ನಾಗಿ ಅಡುಗೆ ಆಗಿದೆ, ಬೆಂದಿದೆ. ಇದಕ್ಕೆ ಸ್ವಲ್ಪ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚಿಕನ್ ಕಿಡ್ನಿ ರೆಸಿಪಿ ರೆಡಿಯಾಗಿದೆ. ಇದು ನೋಡಿ ಎಷ್ಟು ಗಮ್ ಅಂತ ಇರುತ್ತೆ, ಕುಕ್ಕರ್ ತೆಗೆದ್ರೆ ಸಾಕು ಗಮ್ ಅನ್ನೋ ಸ್ಮೆಲ್ ಬರುತ್ತೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್.